ಗುರು ಒಂದೇ ಭಾರತಕ್ಕಿಂತ ಜಾಸ್ತಿ ಪ್ರಯಾರಿಟಿ ನಮ್ಮ ಈ ಮೆಮೊಗೆ ಕೊಟ್ಬಿಟ್ಟಿದ್ದಾರೆ. ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನಿಮ್ಮೆಲ್ಲರೂ ಸ್ವಾಗತಿಸ್ತೀನಿ ನಮ್ಮ ಈ ಡೆಮೋ ಮೆಮೊ ಸೀರೀಸ್ಗೆ. ಸೀಸನ್ 1ನಲ್ಲಿ ಎಲ್ಲಂಗೆ ಸೀಸನ್ 1ನಲ್ಲಿ ನಾನು ನನ್ನ ಲಿಸ್ಟ್ ಪ್ರಕಾರ ಡೆಮೋ ಮೆಮೊ ಟ್ರೈನ್ಸ್ ತೊಗೊಂಬರ್ತೀನಿ. ಸೀಸನ್ 2 ಕೂಡ ಬರುತ್ತೆ. ಅದರಲ್ಲಿ ನೀವು ಯಾವುದೆಲ್ಲ ಕಮೆಂಟ್ ಮಾಡಿರ್ತೀರ ಆ ಟ್ರೈನ್ಸ್ದು ವೀಡಿಯೋಸ್ ತೊಗೊಂಬರ್ತೀನಿ. ಡೆಮೋ ಮೆಮೊದು ಕಮೆಂಟ್ಸ್ ನಾನು ನೋಡಿದೆ ಫಸ್ಟ್ ವೀಡಿಯೋದು. ಅದರಲ್ಲಿ ಬೀದರ್ ಕಲಬುರ್ಗಿದು ಮೆಮೊ ಬಂದಿದೆ. ಅದಾದಮೇಲೆ ಐ ಗೆಸ್ ಹೊಸಪೇಟು ಮತ್ತು ಸೋಲಾಪುರದು ಡೆಮೋ ಮೆಮೊ ಕಮೆಂಟ್ ಬಂದಿದೆ. ಸೊ ಮಾಡ್ತೀರಿ, ನಾನು ಸೆಕೆಂಡ್ ಸೀಸನಲ್ಲಿ ಅದು ತೊಗೊಂಬರ್ತೀನಿ. ಸದ್ಯಕ್ಕೆ ನಾನಿರೋದು ನಮ್ಮ ತುಮಕೂರು ರೈಲ್ವೆ ಸ್ಟೇಷನಲ್ಲಿ. ಸೊ ತುಮಕೂರಿಂದ ಬಾನಸವಾಡಿ ಹೋಗುವ ಮೆಮೊ ಟ್ರೈನ್ ಡೆಮೋನೇ ಬರ್ತಿದೆ. ಯಾಕಂದರೆ ಡೆಮೋ ಟ್ರೈನ್ ನನಗೆ ಅಷ್ಟು ಪ್ರೀತಿ, ಅದು ನೋಡೋಕ್ಕೆ ಫುಲ್ ಚೆನ್ನಾಗಿರುತ್ತೆ. ಅದರಲ್ಲಿ ನಮ್ಮ ಜರ್ನಿ. ಸೊ ಇದು ನೀವು ನೋಡೋಕೆ ಹೋದರೆ ತಿರ್ಗಾ ಯೆಲ್ಲೋ ಕಲರ್ ನನಗೆ ಸಿಕ್ಬಿಟ್ಟಿದೆ. ಇದ್ರ ಮೊದಲು ನನಗೆ ಒಂದು ಯೆಲ್ಲೋ ಕಲರ್ ಮೆಮೊ ಸಿಕ್ಕಿಲ್ಲ. ಡೆಮೋ ಅದು ಸಮೇಶ್ಬಿಡಿ. ಸೊ ಇವಾಗ ನೋಡಿದ್ರೆ ಬರೀ ಯೆಲ್ಲೋ ಕಲರ್ ಮೆಮೊ ಸಿಗ್ತಿದೆ. ಮೊದಲು ಬ್ಲೂ ಸಿಕ್ತಿತ್ತು, ವೈಟ್ ಸಿಕ್ತಿತ್ತು, ಅದು ಮತ್ತು ಬ್ಲೂ ವೈಟ್ ಮ್ಯಾಕ್ಸಿಮಮ್ ಇತ್ತು. ಬಟ್ ಇವಾಗ ಬರೀ ಎಲ್ಲೋ ಅದೇ ಸಿಗ್ತಿದೆ. ಸೊ ಮಾತಾಡೋಕೆ ಹೋದರೆ ಇದು ರೇಕ್ ಶೇರಿಂಗ್ ಮಾಡುತ್ತೆ ಮತ್ತು ಫುಲ್ ಹೌಸ್ ಇದೆ. ಈ ಟ್ರೈನ್ದು ಫುಲ್ ಪ್ಯಾಕ್ ಇದೆ. ಅದೇನಕ್ಕಂತ ಸ್ವಲ್ಪ ಮುಂದೆ ನಿಮಗೆ ತಿಳಿಸ್ತೀನಿ ನಾನು. ನೀವು ನಮ್ಮ ಮೆಮೊ ಟ್ರೈನ್ದು ಫ್ರಂಟ್ ವ್ಯೂ ನೋಡ್ಬೋದು. ಸೊ ಇದೆ ಫ್ರಂಟ್ ವ್ಯೂ. ಮತ್ತು ನೀವು ನೋಡೋಕೆ ಹೋದರೆ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ ಫುಲ್ ಅಂಡರ್ ರೀಕನ್ಸ್ಟ್ರಕ್ಷನ್ ಇದೆ. ಆಲ್ಮೋಸ್ಟ್ ಆಗಿದೆ. ಇದ್ರ ಮೇಲೆ ಎಲ್ಲ ಫಸ್ಟು ಶೆಡ್ ಎಲ್ಲ ಹಾಕಬೇಕು, ಕವರ್ ಮಾಡಬೇಕು. ಚೆನ್ನಾಗಿದೆ ಇವರು. ಇದೆಲ್ಲ ಫುಲ್ಲು ರೀಡೆವಲಪ್ಮೆಂಟ್ ಆಗಿ ನೋಡಿದ್ದು. ಇದು ಆಲ್ಮೋಸ್ಟ್ ನಮ್ಮ ಟ್ರೈನ್ ಟೈಮ್ ಆಗಿದೆ. 5:45ಗೆ ಹೊರಟುವ ಟೈಮ್ ಇಲ್ಲಿಂದ. ನಾನು ಜಾಸ್ತಿ ಆ್ಯಕ್ಚುಲಿ ವೀಡಿಯೋ ಇಲ್ಲಿ ಮಾಡ್ತಿಲ್ಲ ಪ್ಲ್ಯಾಟ್ಫಾರ್ಮಲ್ಲಿ, ಯಾಕಂದರೆ RPF ಅವರೆಲ್ಲ ಇದ್ದಾರೆ. ಸ್ವಲ್ಪ ನಿಮ್ಗೆ ಗೊತ್ತಲ್ಲ ಇಂಡಿಯಾದ ಸೀನ್ ಆಗಿದೆ, ಏನು ಸೀನ್ ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ ರೀ. ಸೊ RPF ಅವರೆಲ್ಲ ಸ್ವಲ್ಪ ದೂರ ಹೋದರು, ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಮಾತಾಡೋಕೆ ಹೋದರೆ ನಿಮಗೆ ಇಂಡಿಯಾದಲ್ಲಿ ಗೊತ್ತಿರ್ಬೋದು ಜ್ಯೋತಿ ಮಲ್ಹೋತ್ರಾ ಕೇಸು, ಟ್ರಾವೆಲ್ ವಿತ್ ಜೋ. ಅವಳು ಬಂದು ಪಾಕಿಸ್ತಾನಿಗೆ ಸ್ಪೈ ಮಾಡ್ತಿದ್ಲು. ಸೊ ಅದರಿಂದ ಸ್ವಲ್ಪ ರೈಲ್ವೆ ಸ್ಟೇಷನ್ಲೆಲ್ಲ ಸ್ವಲ್ಪ ಇದಾಗಿದೆ. ಹೇಳಕ್ಕೆ ಹೋದರೆ ನಾನೇನೋ ಸ್ವಲ್ಪ RPF ಅವ್ರು ಬಂದುಬಿಡ್ತವ್ರು ಅಂತ ಸ್ವಲ್ಪ ಇದಾಗ್ತಿದೆ. ಸೊ ಹೇಳಕ್ಕೆ ಹೋದರೆ ವ್ಲಾಗಿಂಗ್ಸ್ ಎಲ್ಲ ವೀಡಿಯೋ ಮಾಡೋದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಮಾತಾಡೋಕೆ ಹೋದರೆ ಉತ್ತರ ಪ್ರದೇಶಲ್ಲಿ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಸದ್ಯಕ್ಕೆ ವೀಡಿಯೋ ಮತ್ತು ವ್ಲಾಗಿಂಗ್ ಮಾಡೋದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಬೇಡ ಅಂತ ನಾನು ಜಾಸ್ತಿ ಮಾಡೋಕ್ಕೆ ಹೋಗ್ತಿಲ್ಲ. ಯಾಕಂದರೆ RPF ಅವರೆಲ್ಲ ಸ್ವಲ್ಪ ಸುತ್ತಾಡ್ತಿದ್ದಾರೆ ಇಲ್ಲ. ಅದಕ್ಕೆ ಇದು ಎಕ್ಸಾಕ್ಟ್ಲಿ 5:45ಗೆ ನಾವು ಹೊರಟ್ಬಿಟ್ಟಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನಿಂದ. ಮಾತಾಡೋಕೆ ಹೋದರೆ ನೀವು ಕ್ಲೈಮೇಟ್ ನೋಡಿ ಏನು ಸಕ್ಕತ್ತಾಗಿದೆ. ಇದೊಂದು ರೀಸನ್ ಆ್ಯಕ್ಚುಲಿ ನಾನು ಈ ಟ್ರೈನ್ ಚೂಸ್ ಮಾಡಿರೋದು, ಕ್ಲೈಮೇಟ್ ಅಂತ. ಒಂದು 3:15ಗೂ ಟ್ರೈನ್ ಇತ್ತು, ಬಟ್ 5:45 ಇರೋ ಟ್ರೈನು ಕ್ಲೈಮೇಟು ಸೀನ್ಸು ಸಕ್ಕತ್ತಾಗಿರೋದಂತ ಇದು ಚೂಸ್ ಮಾಡಿದೆ. ತುಮಕೂರು ರೈಲ್ವೆ ಸ್ಟೇಷನ್ ಬಗ್ಗೆ ಸ್ಟೇಷನ್ ಕೋಡ್ TK, ಡಿವಿಷನ್ ಬಂದು ನಮ್ಮದು KSR ಬೆಂಗಳೂರು, ಝೋನ್ ಬಂದು ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೇಸು. ಮತ್ತು ನೋಡಿ ಹಿಂದೆ ಏನು ಸಖತ್ ಕ್ಲೈಮೇಟ್ ಆಗಿದೆ. ಇದು ತುಮಕೂರಿಂದ 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ನಾವು ಬಂದುಬಿಟ್ಟಿದ್ದೀವಿ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 5:52, ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದಿದ್ದೀವಿ. 1 ನಿಮಿಷ ಸ್ಟಾಪ್ ನಿಮಗೆ ಸಿಗುತ್ತೆ ಅಷ್ಟೇ. ಇಲ್ಲಿಂದನೂ 10 ಸುಮಾರು ಜನ ಇದ್ದಾರೆ. ಮತ್ತು ನಾನು ಪ್ಯಾಸೆಂಜರ್ ರಶ್ ಬಗ್ಗೆ ಮಾತಾಡ್ತಿದ್ನಲ್ಲ, ಸುಮಾರು ರಶ್ ಇದೆ ಅಂತ. ಮಾತಾಡೋಕೆ ಹೋದರೆ ಇದು ರೇಕ್ ಶೇರಿಂಗ್ ಮಾಡ್ತಿದೆ ಶಿವಮೊಗ್ಗ ಟೌನು ತುಮಕೂರು ಜೊತೆ, ಸೊ ಮೆಮೊ ಜೊತೆ. ಸೊ ಇದು ಶಿವಮೊಗ್ಗ ಟೌನಿಂದ ತುಮಕೂರಿಗೆ ಬಂತು, ತುಮಕೂರಿಂದ ತಿರ್ಗಾ ರೇಕ್ ಶೇರಿಂಗ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ತಿದೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಜನ ಇದರಲ್ಲಿ ಬರ್ತಿರೋದು ಇದು ಶಿವಮೊಗ್ಗ ಟೌನ್ ಕಡೆಯಿಂದ. ಸೊ ಅದಕ್ಕೆ ರಶ್ ಇರೋದು ಇದರಲ್ಲಿ.
ಮಂದಾರಗಿರಿ ಹಿಲ್ಸ್ ನೋಡ್ಬೋದು. ಸೊ ಅದೇ ಮಂದಾರಗಿರಿ ಹಿಲ್ಸು, ಅಲ್ಲೇ ಪೀಕಾಕ್ ಟೆಂಪಲ್ಲು ಇದೆ ಆ್ಯಕ್ಚುಲಿ. ಸೊ ಆಲ್ರೆಡಿ ನಾನು ವೀಡಿಯೋಸಲ್ಲಿ ಕೇಳಿದ್ದೀನಿ, ನಿಮ್ಗೆ ಏನಾದರೂ ವೀಡಿಯೋ ಬೇಕಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ. ಯಾರೂ ಕಮೆಂಟ್ ಮಾಡಿಲ್ಲ. ಅದಕ್ಕೆ ನಾನು ಮಂದಾರಗಿರಿ ಹಿಲ್ಸು ಟ್ರೈನಲ್ಲಿ ಹೆಂಗೆ ಚೀಪೆಸ್ಟ್ ವೇಯಲ್ಲಿ ಹೋಗ್ಬೋದು ಅಂತ ಸದ್ಯಕ್ಕೆ ತೊಗೊಂಬರೋಕ್ಕೆ ಹೋಗಲಿಲ್ಲ. ಸೊ ಅದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತೊಗೊಂಬರೋಣ. ಅದ್ರ ಬಗ್ಗೆ ಲೈಕ್ ಇನ್ಫಾರ್ಮೇಷನ್ ತೊಗೊಂಬರೋಣ, ಹೆಂಗೆ ನಿಮಗೆ ಟ್ರಾವೆಲ್ ಮಾಡಿ ತೋರಿಸೋಣ, ಹೆಂಗೆ ಲೈಕ್ ಮಿನಿಮಮ್ ಟು ಮಿನಿಮಮ್ ಕಾಸ್ಟಲ್ಲಿ ನೀವು ವಯ ಟ್ರೈನು ರೀಚ್ ಆಗ್ಬೋದು ಮಂದಾರಗಿರಿ ಹಿಲ್ಸ್ಗೆ. ನಮ್ಮ ಟ್ರೈನ್ ಸದ್ಯಕ್ಕೆ ಹಿರೇಹಳ್ಳಿಯಲ್ಲಿ ಸ್ಟಾಪ್ ಕೊಟ್ಟಿದೆ. ಆ್ಯಕ್ಚುಲಿ ವೇರ್ ಇಸ್ ಮೈ ಟ್ರೈನಲ್ಲಿ ಸ್ಟಾಪೇ ತೋರಿಸ್ತಿಲ್ಲ ಗುರು ಇದ್ರದ್ದು. ಕೈಟ್ಸ್ ಅಂದರೆ ಆದ್ಮೇಲೆ ಡೈರೆಕ್ಟ್ ನಿಡವಂದ ಇರೋದು ಸ್ಟಾಪು, ಬಟ್ ಗೊತ್ತಿಲ್ಲ. ಮೇಬಿ ವೇರ್ ಇಸ್ ಮೈ ಟ್ರೈನ್ ಈಸ್ ರಾಂಗ್. ಅದು ನೀವು ಕ್ರಾಸಿಂಗ್ ನೋಡಿದ್ರಲ್ಲ, ಇದು KSR ಬೆಂಗಳೂರಿಂದ ಶಿವಮೊಗ್ಗ ಟೌನ್ಗೆ ಹೋಗುವ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ಸು. ಸೊ ನಾನು ಬೆಂಗಳೂರು ಹುಬ್ಳಿ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಜರ್ನಿ ಮಾಡಿದ್ದೀನಿ, ಇದು ಮಾಡಿಲ್ಲ ಶಿವಮೊಗ್ಗ ಟೌನ್ದು. ನೋಡೋಣ ಫ್ಯೂಚರಲ್ಲಿ ಯಾವಾಗ ಅದು ವಿಡಿಯೋ ಬರುತ್ತೆ ನಮ್ಮ ಚಾನಲಲ್ಲಿ. ದೊಬ್ಬಸ್ಪೇಟ್ ಸ್ಟೇಷನ್ಸ್ಗೆ ಟ್ರೈನು ನಿಡವಂಡ ರೈಲ್ವೆ ಸ್ಟೇಷನ್ ತಲುಪಿದೆ. ಬರುವ ಟೈಮಿಂಗು 6-7 ಅಪ್ರಾಕ್ಸಿಮೇಟ್ಲಿ. ನಾವು 6:21 ಬಂದಿದ್ದೀವಿ. 1 ಮಿನಿಟ್ ಸ್ಟಾಪ್ ಅಷ್ಟೇ. ಇಲ್ಲಿ ನೋಡಿ ಮಸ್ತ್ ಮಳೆ ಬಿದ್ದಿದೆ, ಹೆವಿ.
ಮೆಮು ಕ್ರಾಸಿಂಗ್ ನೋಡಿದ್ರಲ್ಲ, ಡೆಮುನೇ ಹೊಡೆದಿದೆ. ಐ ಗೆಸ್ ಹೊಸಪೇಟೆಯಿಂದ ಸೋಲಾಪುರ ಹೋಗುವ ಲೋಕಲ್ ಟ್ರೈನ್ ಅದು ಬಂದು ಡೆಮು, ಇದು ಮೆಮು. ಸೊ ಇದು ಬೆಂಗಳೂರಿಂದ ಸದ್ಯಕ್ಕೆ ತಿರ್ಗಾ ನಮ್ಮ ತುಮಕೂರಿಗೆ ಹೋಗ್ತಿದೆ. ಸೊ ಐ ಗೆಸ್ ತುಮಕೂರಿಂದ ಎಕ್ಸ್ಪ್ರೆಸ್ ಆಗಿ ಮೆಮು ಎಕ್ಸ್ಪ್ರೆಸ್ ಆಗಿ ಶಿವಮೊಗ್ಗ ಟೌನ್ಗೆ ಇದು ಹೋಗುತ್ತೆ ಐ ಗೆಸ್. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಡಿ. ನಮ್ಮ ಮೆಮು ಟ್ರೈನ್ ಸದ್ಯಕ್ಕೆ ತಲುಪಿದೆ ದೊಡ್ಡಬೆಲೆ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗ್ 6:17 PM, 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 6:30 PM. ಐ ಹೋಪ್ ನಿಮಗೆ ಆ ಸನ್ಸೆಟ್ ಶಾರ್ಟ್ಸ್ ಎಲ್ಲ ಇಷ್ಟ ಆಗ್ತಿರ್ಬೋದು. ಅದೇ ಒಂದು ರೀಸನ್ನು 5:45 ಟ್ರೈನ್ ಚೂಸ್ ಮಾಡೋಕ್ಕೆ. ಇಲ್ಲ ನಾನು 3:30 ಟ್ರೈನ್ ಚೂಸ್ ಮಾಡಿ ಜರ್ನಿ ಮಾಡಿರ್ಬೋದಿತ್ತು. ಬಟ್ ಮೇನ್ ರೀಸನ್ ಸನ್ಸೆಟ್. ಮತ್ತು ನಿಮ್ಗೆ ತೋರ್ಸೋಕೋದ್ರೆ ಯೂಸ್ ನೋಡಿ ಏನು ಸಕ್ಕದಾಗಿ ಕಾಣಿಸ್ತದೆ. ಆಯಿತು ಟೈಮ್ ನಮ್ಮದು. ನೀವು ಅಲ್ಲಿ ನೋಡೋಕೆ ಹೋದರೆ ಅಲ್ಲಿ ಬಂದು ಯಶವಂತಪುರದಿಂದ ಬಿಕಾನೇರ್ಗೆ ಹೋಗುವ ಟ್ರೈನ್ನ ಪಾರ್ಕ್ ಮಾಡಿದ್ದಾರೆ. ಹಾಗೆ ಅದು ಎಕ್ಸ್ಟ್ರಾ ವೆಹಿಕಲ್ ನಿಲ್ಲಿಸಿರೋದು. ಸೊ ಇದೇ ನಮ್ಮ ಹುಬ್ಳಿ ಜೊತೆ ರೇಕ್ ಶೇರಿಂಗ್ ಕೂಡ ಮಾಡುತ್ತೆ. ಹಾಗೆ ವೀಕ್ಲಿ ಎಕ್ಸ್ಪ್ರೆಸ್ ರೇಕ್ ಶೇರಿಂಗ್ ಮಾಡೋದು ಹುಬ್ಳಿ ಜೊತೆ. ನಾವು ಸದ್ಯಕ್ಕೆ ಗೊಲ್ಲಲ್ಲಿ ಹತ್ರ ತಲುಪಿದ್ವಿ. ವೆರೀಸ್ ಮೈ ಟ್ರೈನಲ್ಲಿ ಇದು ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ದು ಹಾಂಕ್ ಆಗಿದೆ. ಮಾತಾಡೋಕೆ ಹೋದರೆ ನಮ್ಮ ಹಿಂದೆ ಇವಾಗ ನಮ್ಮ ಧಾರವಾಡಿಂದ ಬೆಂಗಳೂರಿಗೆ ಹೋಗುವ ವಂದೇ ಭಾರತ್ ಬರ್ತಿದೆ. ಸೊ ನಮ್ಮದು ಯಶವಂತಪುರದಲ್ಲಿ ಅರೈವಿಂಗ್ ಟೈಮ್ ಇದ್ದಿದ್ದು 6:50 ಮತ್ತು ಅದರದ್ದು ಯಶವಂತಪುರದಲ್ಲಿ ಅರೈವಿಂಗ್ ಟೈಮಿಂಗು 6:58. ಸೊ ನಾವು ಡಿಲೇ ಆಗಿದ್ದೀವಿ. ಸೊ ಅದು ಪಕ್ಕ ನಮ್ಗೆ ಇವಾಗ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ನಾನೇನೋ ಗೊಲ್ಲಲ್ಲಿಯಲ್ಲೇ ನಿಲ್ಲಿಸ್ಬಿಡ್ತಾರೆ, ಇಲ್ಲೇ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತಂತ ಅಂದ್ಕೊಂಡಿದ್ದೆ. ಬಟ್ ಸದ್ಯಕ್ಕೆ ಇಲ್ಲ, ನೋಡೋಣ ಓವರ್ಟೇಕ್ ಎಲ್ಲಿ ಮಾಡುತ್ತೆ. ಐ ಗೆಸ್ ಸೋಲ್ದೇವ್ನಲ್ಲಿ ಇಲ್ಲಾಂದರೆ ಚಿಕ್ಕಬಾನ್ವಾರದ ಯಾವುದೋ ಹಿಲ್ ಸ್ಟೇಷನಲ್ಲಿ ನಮ್ಮನ್ನ ಓವರ್ಟೇಕ್ ಮಾಡುತ್ತೆ. ಅದು ನಿಡವಂಡ ಹತ್ರ ಇದೆ ಅದು ಆ್ಯಕ್ಚುಲಿ ಇವಾಗ.
ಗುರು ನಾನು ಕ್ರಾಸಿಂಗ್ ಟಾರ್ಗೆಟ್ ಮಾಡ್ತಿದ್ನಲ್ಲ, ಐ ಗೆಸ್ ಇದು KSR ಬೆಂಗಳೂರು ಅರಸೀಕೆರೆ ಪ್ಯಾಸೆಂಜರ್ ಟ್ರೈನ್ ಇತ್ತು. ಪಟ್ ಅಂತ ಏನೋ ಬಂದು ಏನು ಕೈ ಬಿತ್ತು ಗುರು, ಆಲ್ಮೋಸ್ಟ್ ಫೋನ್ ಬಿಡೋಗುತ್ತ ಅನ್ಕೊಂಡಿದ್ದೆ. ಅಯ್ಯೋ ಏನು ಗುರು ಸಕ್ಕ ಭಯ ಆಯ್ತು, ಆ್ಯಕ್ಚುಲಿ ತುಂಬ ಭಯ ಆಯಿತು. ಫೋನ್ ಬಿಡೋಗ್ಬಿಟ್ರೆ ಅಷ್ಟೇ, ಆಮೇಲೆ ನಮ್ದು ಅಷ್ಟೇ ಗೊತ್ತಾಗ್ಬಿಡ್ತೀನಿ ಆಮೇಲೆ. ಟ್ರೈನ್ ತಲುಪಿದ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ಗೆ. ಆಫಿಷಿಯಲಿ ನಾವು ಬೆಂಗಳೂರು ಒಳಗಡೆ ಬಂದುಬಿಟ್ಟಿದ್ದೀವಿ. ಬರೋ ಟೈಮ್ 6:40, 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ. ಮತ್ತು ನಾವು ಅರೌಂಡ್ 6:52 ಏನೋ ಬಂದಿದ್ದೀವಿ. ಇವಾಗ ವಂದೇ ಭಾರತ್ ಓವರ್ಟೇಕ್ ಮಾಡುತ್ತಾ ಇಲ್ಲ ಗೊತ್ತಿಲ್ಲ, ಅಥವಾ ಇದಕ್ಕೆ ಪ್ರಯಾರಿಟಿ ಕೊಡ್ತಾರೆ, ಅದನ್ನು ನೋಡಬೇಕಾಗತ್ತೆ. ಓವರ್ಟೇಕ್ ಇಲ್ಲಾದರೂ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. ಸೊ ವಂದೇ ಭಾರತ್ಕಿಂತ ಪ್ರಯಾರಿಟಿ ನಮ್ಮ ಈ ಟ್ರೈನಿಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಓಡಿಸ್ತಿದ್ದಾರೆ ಇವಾಗ ಚಿಕ್ಕಬಾಣವರಿಂದ. ಗುರು ವಂದೇ ಭಾರತ್ಕಿಂತ ಜಾಸ್ತಿ ಪ್ರಯಾರಿಟಿ ನಮ್ಮ ಈ ಮೆಮೊಗೆ ಕೊಟ್ಬಿಟ್ಟಿದ್ದಾರೆ. ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ನೀವು ನಮ್ಮ ವಂದೇ ಭಾರತ್ ನೋಡೋಕೆ ಹೋದರೆ ಇನ್ನೂ 2 ಕಿಲೋಮೀಟರ್ಸ್ ಗೋಲಲ್ಲಿ ಇದೆ. ಸೊ ನಾನೇನೋ ಇದನ್ನು ಚಿಕ್ಕಬಾಣದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಅದನ್ನು ಮುಂದೆ ಹಾಕ್ಬಿಟ್ಟು ಓವರ್ಟೇಕ್ ಕೊಡ್ಬೋದು, ಇದನ್ನು ಆಮೇಲೆ ತಳ್ಕೊಂತಾರೆ ಅನ್ಕೊಂಡಿದೆ. ಬಟ್ ಇಲ್ಲ ಗುರು, ಈ ಮೆಮೊ ಟ್ರೈನ್ಗೆ ವಂದೇ ಭಾರತ್ಕಿಂತ ಜಾಸ್ತಿ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಾನು ಶಾಕು. ನೀವು ಅನ್ಕೊಂತಿರ್ಬೋದು ಏನಕ್ಕೆ ನೀವು ಇಷ್ಟು ಬಿಲ್ಡಪ್ ಕೊಡ್ತಾವೆ ಈ ಮೆಮೊಗಂತ. ಬಟ್ ಶಾಕಿಂಗ್ ಗುರು, ಆಲ್ಮೋಸ್ಟ್ ಅದು ಒಂದು ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟ್ರ್ ಹಿಂದೆ ಇದೆ. ಬಟ್ ಈ ಟ್ರೈನ ತೆಗೆದ್ಬಿಟ್ಟು ವಂದೇ ಭಾರತ್ನ ಕರ್ಕೊಂಬರ್ತಿದ್ದಾರಲ್ಲ, ಅದು ನನಗೆ ಶಾಕಿಂಗ್ ಇದ್ದಿದ್ದು. गोल गुंबज एक्सप्रेस क्रॉसिंग मैसूर टू पंढरपुर. पंचगंगा एक्सप्रेस क्रॉसिंग at यशवंतपुर रेलवे स्टेशन. KSR बेंगलुरु टू कारवार. ಇದು ನಮ್ಮ ಮೆಮೊ ಟ್ರೈನ್ ಸದ್ಯಕ್ಕೆ ತಲುಪಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಹೋಗಿ ಇದು ರಿವರ್ಸಲ್ ಆಗುತ್ತೆ. ಇಲ್ಲಿಂದ ಇದು ಹೋಗುತ್ತೆ ಬಾಣಸ್ವಾಡಿಗೆ. ಸೊ ರಿವರ್ಸಲ್ ಆಗಿ ಇದು ಹೋಗುತ್ತೆ ಹೆಬ್ಬಾಳ ಆದಮೇಲೆ ಬಾಣಸ್ವಾಡಿಗೆ. ಬರುವ ಟೈಮಿಂಗು 6:50. ನಾವು ಅಪ್ರಾಕ್ಸಿಮೇಟ್ಲಿ 10 ನಿಮಿಷ ಗುರು 20 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಪ್ರಯಾರಿಟಿ ನೀವು ನೋಡಿದ್ರಲ್ಲ, ವಂದೇ ಭಾರತ್ಕಿಂತ ಜಾಸ್ತಿ ಪ್ರಯಾರಿಟಿ ಇದು ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಮಾತಾಡಬೇಕು, ಅದೇನಂತ ಸ್ವಲ್ಪ ನಾನು ಆಚೆ ಹೋಗಿ ಮಾತಾಡ್ತೀನಿ, ಸ್ಟೇಷನ್ ಆಚೆ ಹೋಗಿ. ಸೊ ಇದು ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಆಚೆ ಬಂದುಬಿಟ್ಟಿದ್ದೀನಿ. ಮೆಮೊ ಟ್ರೈನ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ಆ್ಯಕ್ಚುಲಿ ಇದು ನನ್ನ ಲಿಸ್ಟಲ್ಲಿತ್ತು, ಬಟ್ ಬೆಂಗಳೂರಿಂದ ತುಮಕೂರು ಮಾಡೋ ಅಂತಿದ್ದೆ. ಬಟ್ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಕಮೆಂಟ್ ಮಾಡ್ತಿದ್ರು. ಆ್ಯಕ್ಚುಲಿ ಈ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ಕಮೆಂಟ್ ಮಾಡ್ತಿದ್ರು ತುಮಕೂರಿಂದ ಬೆಂಗಳೂರು ಮಾಡಿ ಅಂತ. ಸೊ ಅವ್ರನ್ನ ನಂಬ್ಕೊಂಬಿಟ್ಟು ತುಮಕೂರಿಂದ ಬೆಂಗಳೂರು ಮಾಡಿದೆ. ಜರ್ನಿ ಮಾತ್ರ ಸಕ್ಕತ್ತಾಗಿತ್ತು. ಮತ್ತು ಮಾತಾಡೋಕೆ ಹೋದರೆ ತಿರ್ಗಾ ನಾನು ಹೇಳ್ತೀನಿ ನಿಮಗೆ, ಇದು ಮೆಮೊ ಡೆಮೊ ಸೀರೀಸ್ ಸೀಸನ್ 1 ಇದು. ಸೊ ಸೀಸನ್ 1ನಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ರೂಟ್ ನಾನು ಮಾಡ್ತೀನಿ. ಸೀಸನ್ 2ಅಲ್ಲಿ ನೀವು ಯಾವ್ಯಾವ್ದು ಕಮೆಂಟ್ ಮಾಡಿರ್ತೀರಾ ಆ ಡೆಮೊ ಮೆಮೊಸ್ ವೀಡಿಯೋಸ್ ನಾನು ಮಾಡ್ತೀನಿ. ಮತ್ತು ಈ ಡೆಮೊ ಮೆಮೊ ಸೀರೀಸು ಸೀಸನ್ 1 ಎಂಡ್ ಆಗಿದ ತಕ್ಷಣ ನಿಮಗೆ ಮಾನ್ಸೂನ್ ಸೀರೀಸ್ ನೋಡೋಕ್ಕೆ ಸಿಗುತ್ತೆ. ಸೊ ಮಾನ್ಸೂನ್ ಸೀರೀಸ್ ಐ ಹೋಪ್ ನಿಮ್ಗೆ ಅದು ಇಷ್ಟ ಆಗಬೇಕು. ಮತ್ತು ಐ ಹೋಪ್ ನಿಮಗೂ ಈ ಸೀರೀಸ್ ಕೂಡ ಇಷ್ಟ ಆಗುತ್ತೆ. ಸೊ ಮಾತಾಡೋಕೆ ಹೋದರೆ ಇವಾಗ
ನಾನೊಬ್ಬ ಯು ಪಿ ಹುಡುಗ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನಗೆ ಗೊತ್ತು ವರ್ಡ್ಸ್ ಎಲ್ಲ ನಾನು ಮಿಸ್ಟೇಕ್ ಮಾಡ್ತೀನಿ. ಸೊ ನಾನು ಸುಮಾರು ಕಮೆಂಟ್ ನೋಡಿದೆ. ಆ್ಯಕ್ಚುಲಿ ಸುಮಾರು ಜನ ಸ್ವಲ್ಪ ಏನು ಬೈಯೋ ಥರ ಹೇಳ್ತಿದ್ರು, ಲೈಕ್ ಇದು ಬರೋಲ್ಲ ಅದು ಬರೋಲ್ಲ. ನಾನು ಒಬ್ಬ ಯು ಪಿ ಹುಡುಗ, ನಾನು ಎಷ್ಟು ವರ್ಷನೂ ಕರ್ನಾಟಕದಲ್ಲಿ ಇದ್ಬಿಟ್ರೆ ಒಂದೊಂದು ವರ್ಡು ಅದು ಒಂದೊಂದು ಲೆಟರು ಆ್ಯಕ್ಚುಲಿ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಏನಾದರೂ ತಪ್ಪಾಗಿದ್ರೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ಮಾನ್ಸೂನ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ, ಈ ಸೀರೀಸ್ ಎಂಡ್ ಆಗಿದ ತಕ್ಷಣ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.